ನರೇಂದ್ರ ಮೋದಿ ಸರ್ಕಾರ ತಂದು ರೈತರ ಸುದೀರ್ಘ ಹೋರಾಟದ ಬಳಿಕ ವಾಪಸ್ ಪಡೆದಂತ 3 ಕೃಷಿ ಕಾನೂನುಗಳು ರೈತರನ್ನ ಉದ್ಧಾರ ಮಾಡೋದಿಕ್ಕೆ ತಂದದ್ದಲ್ಲ, ಅವುಗಳನ್ನ ಕಾರ್ಪೊರೇಟ್ ಕಂಪನಿಗಳ ಲಾಭಕ್ಕಾಗಿ ತರಲಾಗಿತ್ತು ಅಂತ ರೈತರು ಆಗಲೇ ಗಂಭೀರ ಆರೋಪವನ್ನ ಮಾಡಿದ್ರು. ಈಗ ಆ ಗಂಭೀರ ಆರೋಪ ನಿಜ ಅನ್ನೋದು ಸಾಬೀತಾಗಿದೆ. ಹೊಸ ಕೃಷಿ ಕಾನೂನುಗಳನ್ನ ಜಾರಿ ಮಾಡುವಾಗ ರೈತರಿಗಾಗಿ ಅಂತ ಹೇಳಲಾಗಿತ್ತು, ಆದ್ರೆ ಅದರ ಹಿಂದಿದ್ದು ರೈತರ ಜೊತೆ ಯಾವುದೇ ಸಂಬಂಧವಿಲ್ಲದಂತಹ ಕಾರ್ಪೊರೇಟ್ ಲಾಬಿ ಎಂಬ ಸತ್ಯ ಈಗ ಬಯಲಾಗಿದೆ. ಕೃಷಿಯೊಂದಿಗೆ ಯಾವುದೇ ಸಂಬಂಧ ಇಲ್ಲದಂತಹ ಅಮೆರಿಕದ ಎನ್ಆರ್ಐ ಒಬ್ಬರು ಕೃಷಿಕರು ಮತ್ತು ಕೃಷಿ ಭೂಮಿಯನ್ನ ಕಾರ್ಪೊರೇಟ್ಗಳಿಗೆ ಹಸ್ತಾಂತರಿಸುವ ಆಲೋಚನೆಯೊಂದಿಗೆ ಬರ್ತಾನೆ. ಇದನ್ನ ಆಕರ್ಷಕ ವ್ಯಾಪಾರ ಪರಿಭಾಷೆಯಲ್ಲಿ ಕೃಷಿಯ ಕಾರ್ಪೊರೇಟೀಕರಣ ಅಂತ ಕರೆದು ರೈತರ ಮೇಲೆ ಹೇರುವಂತಹ ಒಂದು ಪ್ರಯತ್ನ ನಡೆದಿತ್ತು ಅನ್ನೋದು ಈಗ ಜಗಜ್ಜಾಹೀರಾಗಿದೆ. ನವೆಂಬರ್ 19, 2021ರಂದು 3 ಕೃಷಿ ಕಾನೂನುಗಳನ್ನ ಹಿಂತೆಗೆದುಕೊಳ್ಳುವಾಗ ಪ್ರಧಾನಮಂತ್ರಿ ಏನ್ ಹೇಳಿದ್ರು? ಇಂದು ದೇಶವಾಸಿಗಳಲ್ಲಿ ನಾನು ಕ್ಷಮೆಯನ್ನ ಯಾಚಿಸ್ತೇನೆ. ನಾನು ಪ್ರಾಮಾಣಿಕ ಮತ್ತು ಶುದ್ಧ ಹೃದಯದಿಂದ ಹೇಳಲು ಬಯಸ್ತೇನೆ, ಬಹುಶಃ ನಮ್ಮ ತಪಸ್ಸಿನಲ್ಲಿ ಏನಾದ್ರೂ ಕೊರತೆ ಇದ್ದಿರಬಹುದು. ಇದರಿಂದಾಗಿ ದೀಪದ ಬೆಳಕಿನಂತಹ ಸತ್ಯವನ್ನ ಕೆಲವು ಕೃಷಿಕ ಸಹೋದರರಿಗೆ ಮನದಟ್ಟು ಮಾಡೋದಿಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ. ಇಂದು ಗುರುನಾನಕ್ ಜಯಂತಿಯ ಶುಭ ದಿನ. ಇದು ಯಾರನ್ನು ದೂರುವ ದಿನವಲ್ಲ. ಈ ರೀತಿ ಹೇಳಿದ್ರು ಅವತ್ತು ಪ್ರಧಾನಿ ಮೋದಿ. ಇವತ್ತು ರಿಪೋರ್ಟರ್ಸ್ ಕಲೆಕ್ಟಿವ್ನ ಶ್ರೀ ಗಿರೀಶ್ ಜಾಲಿಹಾಳ್ ಪ್ರಧಾನಿ ತಪಸ್ಸಿನ ಹಿಂದಿನ ಬೊಗಳೆಯನ್ನ ಬಯಲ್ ಮಾಡಿದ್ದಾರೆ. ಕೃಷಿ ಕಾಯ್ದೆ ತರುವ ಮೊದಲೇ ಅದಕ್ಕೆ ಹೇಗೆಲ್ಲ ವೇದಿಕೆ ಸಿದ್ಧಪಡಿಸಲಾಗಿತ್ತು ಮತ್ತು ಕೃಷಿ ಕಾರ್ಪೊರೇಟೀಕರಣ ಬೀಜವನ್ನ ನೀತಿ ಆಯೋಗದ ತಲೆಯೊಳಗೆ ಹಾಕಿದ್ದೆ ಒಬ್ಬ ಎನ್ಆರ್ಐ ಅನ್ನೋದು ಬಯಲಾಗಿದೆ. ಬಿಜೆಪಿ ಉದ್ಯಮಿಗಳು, ಅನಿವಾಸಿ ಭಾರತೀಯ ರಾಜಕಾರಣ ಒಟ್ಟಾಗಿ ಕೃಷಿಯನ್ನ ಕಾರ್ಪೊರೇಟ್ ವಲಯಕ್ಕೆ ಒಪ್ಪಿಸಿ ಬಿಡೋದಿಕ್ಕೆ ಉತ್ಸುಕವಾಗಿದ್ದದನ್ನ ಡಿಜಿಟಲ್ ಸುದ್ದಿ ವೇದಿಕೆ ಆಗಿರುವಂತಹ ರಿಪೋರ್ಟರ್ಸ್ ಕಲೆಕ್ಟಿವ್ನ ಶ್ರೀ ಗಿರೀಶ್ ಜಾಲಿಹಾಳ್ ಅವರ ತನಿಖಾ ವರದಿ ಬಿಚ್ಚಿಟ್ಟಿದೆ. ರೈತರ ಆದಾಯ ದ್ವಿಗುಣಗೊಳಿಸುವ ಬಗ್ಗೆ ಮೋದಿ ಘೋಷಿಸಿದ್ದಕ್ಕೆ ಸರಿಯಾಗಿ ಬಿಜೆಪಿಗೆ ಬೇಕಾದ ಒಬ್ಬ ಅನಿವಾಸಿ ಭಾರತೀಯ ಉದ್ಯಮಿ ಕಡೆಯಿಂದ ನೀತಿ ಆಯೋಗದ ಮುಂದೆ ಒಂದು ಪ್ರಸ್ತಾವನೆ ಬಂದಿತ್ತು. ಆ ಪ್ರಸ್ತಾವನೆ ರೈತರ ಆದಾಯ ಡಬ್ಬಲ್ ಮಾಡುವ ದಾರಿಯಾಗಿ ಕೃಷಿ ಕಾರ್ಪೊರೇಟೀಕರಣವನ್ನ ಪ್ರತಿಪಾದಿಸಿದ ಕಾರ್ಯಪಡೆ ರಚನೆಗೆ ಕಾರಣವಾಗಿತ್ತು ಅಂತ ರಿಪೋರ್ಟರ್ಸ್ ಕಲೆಕ್ಟಿವ್ ವರದಿ ಹೇಳುತ್ತೆ. ಇಲ್ಲಿ ತಮಾಷೆ ಅಂದ್ರೆ ನೀತಿ ಆಯೋಗಕ್ಕೆ ಮೋಡಿ ಮಾಡಿ ಕೃಷಿ ವಲಯದಲ್ಲಿ ಇಷ್ಟೆಲ್ಲ ಅವಾಂತರವನ್ನ ಸೃಷ್ಟಿಸಿದ ಬಿಜೆಪಿಗೆ ಬೇಕಾದ ಆ ಎನ್ಆರ್ಐ ಉದ್ಯಮಿ ಶರದ್ ಮರಾಠೆಗೆ ಕೃಷಿ ವಿಚಾರದಲ್ಲಿ ಪರಿಣಿತಿಯೂ ಇಲ್ಲ, ಕೃಷಿ ಜೊತೆಗೆ ಯಾವುದೇ ರೀತಿ ನಂಟು ಇಲ್ಲ. ಆತ ಸಾಫ್ಟ್ವೇರ್ ಕಂಪನಿಯನ್ನ ನಡೆಸ್ತಾ ಇರುವಂತಹ ಒಬ್ಬ ಉದ್ಯಮಿ ಅಷ್ಟೇ. 2016ರಲ್ಲಿ ಯುಪಿಯಲ್ಲಿ ನಡೆದಂತಹ ಚುನಾವಣಾ ರ್ಯಾಲಿಯಲ್ಲಿ ಪ್ರಧಾನಿಯವರು 2022ರ ವೇಳೆಗೆ ರೈತರ ಆದಾಯ ದ್ವಿಗುಣಗೊಳ್ಳಲಿದೆ ಅಂತ ಹೇಳಿದ್ರು. 2022 ಬಂದ್ ಹೋಯ್ತು, ಆದ್ರೆ ಇವತ್ತಿನವರೆಗೂ ರೈತರ ಆದಾಯವು ದ್ವಿಗುಣಗೊಂಡಿದೆಯಾ ಅಂತ ಹೇಳೋದಿಕ್ಕೆ ಪ್ರಧಾನಿಯವರಿಗೆ ಸಾಧ್ಯ ಆಗಲಿಲ್ಲ. ಆದ್ರೆ 2016ರಿಂದ ರೈತರನ್ನ ಹೊರತುಪಡಿಸಿ ಬೇರೆಯವರ ಆದಾಯವನ್ನ ದ್ವಿಗುಣಗೊಳಿಸೋದಿಕ್ಕೆ ತೆರೆಮರೆಯಲ್ಲಿ ಈ ಇನ್ನೊಂದು ಆಟ ಪ್ರಾರಂಭ ಆಯಿತು. ಅದು ಈಗ ಬೆಳಕಿಗೆ ಬಂದಿದೆ. 2020ರಲ್ಲಿ 3 ಕೃಷಿ ಕಾನೂನುಗಳನ್ನ ಅಂಗೀಕರಿಸುವ ಮೊದಲು 3 ರಿಂದ 4 ವರ್ಷಗಳ ಕಾಲ ಏನಾಯ್ತು ಅಂತ ಶ್ರೀ ಗಿರೀಶ್ ಅವರ ಈ ವರದಿ ಹೇಳುತ್ತೆ. ಈಗ ಪ್ರಶ್ನೆ ಇರೋದು, ಜನವರಿ 2018ರಲ್ಲಿ ಮರಾಠೆಯವರ ನಿರ್ದೇಶನದ ಮೇರೆಗೆ ರಚಿಸಲಾದಂತಹ ಕಾರ್ಯಪಡೆಗೆ ರೈತರೊಂದಿಗೆ ಮಾತನಾಡೋದಕ್ಕೆ ಸಾಕಷ್ಟು ಸಮಯ ಇತ್ತು. ಆದ್ರೆ ರೈತರನ್ನ ಯಾಕೆ ಸೇರಿಸಲಿಲ್ಲ? ರೈತರ ಜೊತೆಗೆ ಯಾಕೆ ಮಾತನಾಡಲಿಲ್ಲ? ಕಾರ್ಪೊರೇಟ್ಗಳ ಸಮಿತಿಯನ್ನೇ ಯಾಕೆ ರಚನೆ ಮಾಡಲಾಯಿತು? ರಾಹುಲ್ ಗಾಂಧಿ ಆ ಕೃಷಿ ಕಾನೂನುಗಳನ್ನ ಪ್ರಧಾನಿಯವರ ಸ್ನೇಹಿತರಿಗಾಗಿ, ಅವರ ಕಾರ್ಪೊರೇಟ್ ಸ್ನೇಹಿತರಿಗಾಗಿ ತರಲಾಗಿದೆ ಅಂತ ಹೇಳಿದ್ರು. ಈಗ ಅದು ಸಾಬೀತಾಗಿದೆ. ಆದ್ರೆ ಕಾರ್ಪೊರೇಟ್ ಕಂಪನಿಗಳಿಗೆ ರೈತರು ತಮ್ಮ ಭೂಮಿ ಗುತ್ತಿಗೆ ನೀಡಬೇಕೆಂಬ ಆ ಉದ್ಯಮಿಯ ಆಕ್ಷೇಪಾರ್ಹ ಪ್ರಸ್ತಾಪದ ಬಗ್ಗೆ ಒಂದು ಸ್ವಲ್ಪವೂ ಕೂಡ ಹಿಂದೆ ಮುಂದೆ ನೋಡದೆ ಅದನ್ನ ಅತಿ ವೇಗದಿಂದ ಕಾರ್ಯರೂಪಕ್ಕೆ ತರೋದಿಕ್ಕೆ ನೀತಿ ಆಯೋಗ ಹೊರಟಿತ್ತು ಎಂಬ ವಿಚಾರ ರಿಪೋರ್ಟರ್ಸ್ ಕಲೆಕ್ಟಿವ್ಗೆ ಸಿಕ್ಕಿರುವಂತಹ ದಾಖಲೆಗಳಿಂದ ಗೊತ್ತಾಗಿದೆ. ಸ್ವತಃ ಶರದ್ ಮರಾಠೆ ಕೂಡ ಇದ್ದ ನೀತಿ ಆಯೋಗದ ಕಾರ್ಯಪಡೆ ಕೃಷಿ ಉತ್ಪನ್ನಗಳ ವ್ಯಾಪಾರದಲ್ಲಿ ತೊಡಗಿಸಿಕೊಂಡಿರುವಂತಹ ಅದಾನಿ ಗ್ರೂಪ್, ಪತಂಜಲಿ, ಬಿಗ್ ಬಾಸ್ಕೆಟ್, ಮಹೀಂದ್ರ ಗ್ರೂಪ್ ಮತ್ತು ಐಟಿಸಿ ಅಂತಹ ದೊಡ್ಡ ಸಂಸ್ಥೆಗಳೊಂದಿಗೆ ಸಮಾಲೋಚನೆಯನ್ನ ನಡೆಸಿತು. ಇಲ್ಲಿ ವ್ಯಂಗ್ಯ ಅಂದ್ರೆ 2018ರಲ್ಲಿ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸುವ ಮೊದಲು ಯಾವುದೇ ರೈತರಾಗ್ಲಿ, ಅರ್ಥಶಾಸ್ತ್ರಜ್ಞರಾಗ್ಲಿ ಅಥವಾ ರೈತ ಸಂಘಟನೆಗಳ ಜೊತೆಗೆ ಒಂದು ನೆಪಕ್ಕೂ ಕೂಡ ಅದು ಸಮಾಲೋಚನೆಯನ್ನ ನಡೆಸಲಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಘೋಷಿಸಿದಂತೆ ಕೃಷಿಕರ ಆದಾಯ ದ್ವಿಗುಣಗೊಳಿಸುವುದು ಅದರ ಗುರಿ ಅಂತ ಹೇಳಲಾಗಿದೆ. ಆದ್ರೆ ಆ ವರದಿಯನ್ನ ಈವರೆಗೂ ಸಾರ್ವಜನಿಕವಾಗಿ ಪ್ರಕಟಿಸಿಲ್ಲ. ಕಡೆಗೆ ಮೋದಿ ಸರ್ಕಾರ ತಂದಿದ್ದಂತಹ 3 ವಿವಾದಾತ್ಮಕ ಕೃಷಿ ಕಾನೂನುಗಳು ಭಾರಿ ವಿರೋಧವನ್ನ ಎದುರಿಸಬೇಕಾಯಿತು. ರೈತರ ಸುದೀರ್ಘ ಪ್ರತಿಭಟನೆ ನಡೆಯಿತು.
ಕಾನೂನುಗಳನ್ನು ರದ್ದುಗೊಳಿಸುವಂತೆ ಸರ್ಕಾರವನ್ನ ಒತ್ತಾಯಿಸಿ ದೆಹಲಿಯ ಗಡಿಯಲ್ಲಿ ಸಾವಿರಾರು ರೈತರು ಪ್ರತಿಭಟನೆಗೆ ಕುಳಿತರು ಮತ್ತು ಅವರಲ್ಲಿ ಕನಿಷ್ಠ 500 ರೈತರು ಬಿಸಿಲಿನ ತಾಪ, ಚಳಿ ಮತ್ತು ಕೋವಿಡ್ನಿಂದ ಸಾವನ್ನಪ್ಪಿದ್ರು. ರೈತರ ಆದಾಯವನ್ನ ದ್ವಿಗುಣಗೊಳಿಸುವ ತನ್ನ ಯೋಜನೆಯನ್ನ ಮೋದಿ ಸರ್ಕಾರ ಹೇಗೆ ಜಾರಿಗೆ ತಂದಿತು ಅನ್ನೋದನ್ನ ರಿಪೋರ್ಟರ್ಸ್ ಕಲೆಕ್ಟಿವ್ ಬಹಿರಂಗಪಡಿಸಿದೆ. ಕೃಷಿಯಲ್ಲಿ ಯಾವುದೇ ಅನುಭವ ಇಲ್ಲದಿರೋರೊಬ್ಬರ ಪ್ರಸ್ತಾವನೆ ಪ್ರಧಾನಿ ಕಚೇರಿವರೆಗೂ ಹೇಗೆ ಮುಟ್ಟಿತು ಅನ್ನುವಂತಹ ಕಥೆಯನ್ನ ವಿವರಿಸುವಂತಹ ದಾಖಲೆಗಳು ದೇಶದ ಅತ್ಯಂತ ನಿರ್ಣಾಯಕ ಕ್ಷೇತ್ರಗಳಲ್ಲಿ ಸರ್ಕಾರ ಹೇಗೆಲ್ಲ ಆಟ ಆಡಿದೆ ಅನ್ನೋದನ್ನ ಬಹಿರಂಗಪಡಿಸುತ್ತೆ. ಎಲ್ಲವೂ ಶುರುವಾದದ್ದು ಒಂದು ಪತ್ರದೊಂದಿಗೆ. ಅಕ್ಟೋಬರ್ 2017ರಲ್ಲಿ ಶರದ್ ಮರಾಠೆ ನೀತಿ ಆಯೋಗದ ಅಂದಿನ ಉಪಾಧ್ಯಕ್ಷ ರಾಜೀವ್ ಕುಮಾರ್ ಅವರಿಗೆ ಕೃಷಿಯಲ್ಲಿ ಬೆರಗನ್ನೇ ಸೃಷ್ಟಿಸಬಹುದು ಎಂಬಂತಹ ಪರಿಕಲ್ಪನೆಯನ್ನ ವಿವರಿಸಿ ಒಂದು ಪತ್ರವನ್ನ ಮೇಲ್ ಮೂಲಕ ಕಳಿಸ್ತಾರೆ. ಮರಾಠೆ ಮತ್ತು ರಾಜೀವ್ ಕುಮಾರ್ ಪರಿಚಿತರು ಮಾತ್ರ ಅಲ್ಲದೆ ಮರಾಠೆ ಬಿಜೆಪಿಯ ಓವರ್ಸೀಸ್ ಫ್ರೆಂಡ್ಸ್ ಘಟಕದ ಜೊತೆ ಸಂಪರ್ಕವುಳ್ಳವರು. ಸಹಜವಾಗಿ ಅವರ ಪತ್ರಕ್ಕೆ ಮಾನ್ಯತೆ ಸಿಕ್ತು. ಸೆಪ್ಟೆಂಬರ್ 2019ರಲ್ಲಿ ನಬಾರ್ಡ್ನಲ್ಲಿ ಅಂದ್ರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಸ್ಪೇನ್ ರಾಜಕುಮಾರಿಯನ್ನ ಭೇಟಿ ಮಾಡಿದಂತಹ ಸರ್ಕಾರಿ ನಿಯೋಗದಲ್ಲಿ ಸೇರುವ ಮಟ್ಟಿಗೆ ಅಧಿಕಾರಸ್ಥರ ಜೊತೆಗಿನ ಮರಾಠೆ ಸಂಬಂಧ ಆಳವಾಗಿತ್ತು. ಅಮೆರಿಕಾದಿಂದ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರುವ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿರುವಂತಹ ಮರಾಠೆ ಅಮೆರಿಕಾದಲ್ಲಿ ಯೂನಿವರ್ಸಲ್ ಟೆಕ್ನಿಕಲ್ ಸಿಸ್ಟಮ್ಸ್ ಇಂಕ್ ಎಂಬ ಸಾಫ್ಟ್ವೇರ್ ಕಂಪನಿಯನ್ನು, ಭಾರತದಲ್ಲಿ ಯೂನಿವರ್ಸಲ್ ಟೆಕ್ನಿಕಲ್ ಸಿಸ್ಟಮ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಯನ್ನು ನಡೆಸ್ತಾ ಇದ್ದಾರೆ. 60ರ ದಶಕದಿಂದ ಅಮೆರಿಕಾದಲ್ಲಿದ್ದೇನೆ. ಸಾಮಾಜಿಕವಾಗಿ ಪ್ರಭಾವ ಬೀರುವ ವಿಷಯಗಳಲ್ಲಿ ನನಗೆ ಬಹಳ ಆಸಕ್ತಿ. ಸಾಫ್ಟ್ವೇರ್ ಕಂಪನಿ ನಡೆಸೋದಿಕ್ಕೆ ಕೊಡುವಷ್ಟೇ ಸಮಯವನ್ನ ನಾನು ಕಲಿತದ್ದನ್ನ ಸಮಾಜಕ್ಕೆ ಹೇಳೋದಿಕ್ಕೂ ಕೂಡ ಕೊಡ್ತೇನೆ ಅಂತೆಲ್ಲ ತನ್ನ ಬಗ್ಗೆ ದೊಡ್ಡದಾಗಿ ಹೇಳ್ಕೊಳ್ಳುವಂತಹ ಮರಾಠೆಯ ಮರ್ಮ ಸಮಾಜದ ಉದ್ಧಾರಕ್ಕಿಂತಲೂ ಬೇರೆನೇ ಇದೆ. ಮಾಜಿ ಪ್ರಧಾನಿ ವಾಜಪೇಯಿ ಅವರ ಕಾಲದಲ್ಲಿಯೇ ಈ ಮರಾಠೆ ಭಾರತದಲ್ಲಿ ಸಾಫ್ಟ್ವೇರ್ ಪಾರ್ಕ್ಗಳನ್ನ ಸ್ಥಾಪಿಸುವಂತಹ ಐಡಿಯಾ ಕೊಡೋದ್ರಲ್ಲಿ ತೊಡಗಿಸಿಕೊಂಡಿದ್ರ ಬಗ್ಗೆ ದಾಖಲೆಗಳೇ ಹೇಳ್ತಿವೆ. 2016ರಲ್ಲಿ ಉತ್ತರ ಪ್ರದೇಶದಲ್ಲಿ ರೈತರ ರ್ಯಾಲಿಯನ್ನ ಉದ್ದೇಶಿಸಿ ಮಾತನಾಡಿದ ಮೋದಿ 2022ರ ವೇಳೆಗೆ ರೈತರ ಆದಾಯವನ್ನ ದ್ವಿಗುಣಗೊಳಿಸುವ ಬಗ್ಗೆ ಹೇಳಿದ್ರು. ಅದಕ್ಕೆ ಸರಿಯಾಗಿ ಎಂಬಂತೆ ಮರಾಠೆ ಐಡಿಯಾ ಕಂಡಿದ್ದೆ ನೀತಿ ಆಯೋಗ ತುದಿಗಾಲಲ್ಲಿ ನಿಂತುಬಿಡ್ತು. ರೈತರಿಂದ ಗುತ್ತಿಗೆ ಪಡೆದಂತಹ ಭೂಮಿಯನ್ನ ಒಟ್ಟುಗೂಡಿಸೋದು, ಸರ್ಕಾರದ ಸಹಾಯದಿಂದ ದೊಡ್ಡ ಮಾರ್ಕೆಟಿಂಗ್ ಕಂಪನಿ ಮಾಡೋದು ಮತ್ತು ಸಂಸ್ಕರಣೆ ಮತ್ತು ಕೃಷಿಗಾಗಿ ಸಣ್ಣ ಕಂಪನಿಗಳನ್ನ ಸ್ಥಾಪನೆ ಮಾಡೋದು, ಕೃಷಿ ಉತ್ಪಾದನೆ ಮತ್ತು ಮಾರಾಟದಲ್ಲಿ ಆ ಕಂಪನಿಗಳು ಒಟ್ಟಾಗಿ ಕೆಲಸ ಮಾಡೋದು, ಭೂಮಿ ಗುತ್ತಿಗೆ ನೀಡಿದಂತಹ ರೈತರು ಕೂಡ ಅದರ ಭಾಗವಾಗಿ ಲಾಭದ ಪಾಲನ ಪಡೆಯುವ ಮೂಲಕ ಹೆಚ್ಚು ಹಣವನ್ನ ಗಳಿಸಬಹುದನ್ನೋದು ಮರಾಠೆಯ ಪ್ರಸ್ತಾವನೆಯಾಗಿತ್ತು. ಅಲ್ಲಿಗೆ ನಿಲ್ಲಲಿಲ್ಲ. ಅದರ ಮೇಲ್ವಿಚಾರಣೆಗಾಗಿ ವಿಶೇಷ ಕಾರ್ಯಪಡೆ ಸ್ಥಾಪಿಸೋದಿಕ್ಕೂ ಮರಾಠೆ ಶಿಫಾರಸನ್ನ ಮಾಡಿದ್ರು. ಆ ಕಾರ್ಯಪಡೆಯ ಭಾಗವಾಗಬೇಕಾದಂತ 11 ಮಂದಿಯ ಪಟ್ಟಿಯನ್ನು ಕೂಡ ತಾವೇ ರೆಡಿ ಮಾಡಿದ್ರು. ಆ ಪಟ್ಟಿಯಲ್ಲಿ ತಮ್ಮನ್ನು ಸೇರಿಸಿಕೊಂಡ್ರು ಮತ್ತು ಆಗಿನ ಕೃಷಿ ಖಾತೆ ರಾಜ್ಯ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ಗೂ ಜಾಗ ಕೊಟ್ರು. ಮರಾಠೆ ಇದ್ದುದು ಇದೊಂದೇ ಕಾರ್ಯಪಡೆಯಲ್ಲಿ ಅಲ್ಲ. 2018ರಲ್ಲಿ ಈ ಸಾಫ್ಟ್ವೇರ್ ಕಂಪನಿ ಮಾಲೀಕ ಆಯುಷ್ ಸಚಿವಾಲಯದ ಕಾರ್ಯಪಡೆಯ ಅಧ್ಯಕ್ಷರಾಗಿಯೂ ನೇಮಕಗೊಂಡಿದ್ರು. ಅಲ್ಲಿಯೂ ಅಷ್ಟೇ, ಆಯುಷ್ ಔಷಧದ ವಿಚಾರವಾಗಿ ಅವರಿಗೆ ಏನೇನೂ ಗೊತ್ತಿಲ್ಲ. ಆದ್ರೂ ಕಾರ್ಯಪಡೆಗೆ ಅವರದೇ ನೇತೃತ್ವ. ರೈತರ ಆದಾಯ ದ್ವಿಗುಣಗೊಳಿಸುವ ಕಾರ್ಯಪಡೆಯಲ್ಲಿ ಮರಾಠೆ ಸೇರಿಸಿದಂತಹ ಮತ್ತೊಂದು ಹೆಸರು ಉದ್ಯಮಿ ಸಂಜಯ್ ಮಾರಿವಾಲ. ಈತ ಆಹಾರ ಮತ್ತು ನ್ಯೂಟ್ರಾಸಿಟಿಕಲ್ ವ್ಯವಹಾರದಲ್ಲಿ ತೊಡಗಿರುವ 18 ಕಂಪನಿಗಳನ್ನ ನಡೆಸ್ತಾ ಇರುವವರು. ಮಾರಿವಾಲ ಜೊತೆ ಮರಾಠೆಗೆ ಉದ್ಯಮ ಸಂಬಂಧ ಆಯ್ತು. ತಮಗೆ ಬೇಕಾದವ್ರನ್ನೆಲ್ಲ ಇದರಲ್ಲಿ ಒಳಪಡಿಸುವ ಮರಾಠೆ ಮಾಯೆ ಇಷ್ಟಕ್ಕೆ ನಿಲ್ಲೋದಿಲ್ಲ. ನೀತಿ ಆಯೋಗಕ್ಕೆ ಸಲ್ಲಿಸಿದಂತಹ ಅವರ ಪ್ರಸ್ತಾವನೆಯಲ್ಲಿ ರೈತರ ಆದಾಯ ದ್ವಿಗುಣಗೊಳಿಸುವ ಕುರಿತು ಅನಿವಾಸಿ ಭಾರತೀಯರು ಮತ್ತು ಉದ್ಯಮಿಗಳಿಂದ ಸಲಹೆಗಳನ್ನ ಪಡೆಯುವಂತಹ ಅಭಿಯಾನದ ವಿಚಾರ ಕೂಡ ಇತ್ತು. ಮೋದಿ ಅವರ ಅಂತಾರಾಷ್ಟ್ರೀಯ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಸಂಘಟಿಸುವ ಮತ್ತು ಬಿಜೆಪಿ ಸಾಗರೋತ್ತರ ಘಟಕದ ಜೊತೆ ಸಂಪರ್ಕ ಇರುವಂತಹ ವಿಜಯ್ ಚೌಥೇವಾಲೆ ಎಂಬುವರನ್ನ ಮರಾಠೆ ಈ ಉದ್ದೇಶಕ್ಕೆ ಹೆಸರಿಸಿದ್ರು. ಆದ್ರೂ ಕಡೆಗೆ ಅದು ಯಾಕೋ ಆಗಲಿಲ್ಲ. ನೀತಿ ಆಯೋಗವಂತೂ ಮರಾಠಿಯ ಯೋಜನೆಯ ಬಗ್ಗೆ ಅತೀವ ಶ್ರದ್ಧೆಯನ್ನ ಹೊಂದಿತ್ತು. ಕೆಲವೇ ದಿನಗಳಲ್ಲಿ ಮರಾಠೆ ಪರಿಕಲ್ಪನೆಯನ್ನ ಉನ್ನತ ಮಟ್ಟದ ಸಭೆಯಲ್ಲಿ ಚರ್ಚಿಸೋದಿಕ್ಕೆ ನೀತಿ ಆಯೋಗ ನಿರ್ಧಾರ ಮಾಡಿತ್ತು. ಉನ್ನತ ಮಟ್ಟದ 16 ಅಧಿಕಾರಿಗಳ ಆ ಸಭೆಯಲ್ಲಿ 7 ಮಂದಿ ಮರಾಠೆ ಶಿಫಾರಸು ಮಾಡಿದ್ದವರೇ ಆಗಿದ್ರು. ಕಾರ್ಯಪಡೆ ರಚನೆಯ ಬಗ್ಗೆ ಚರ್ಚೆ ಆಯಿತು. 2017ರ ಡಿಸೆಂಬರ್ 8ರಂದು ನೀತಿ ಆಯೋಗದ ಸದಸ್ಯ ರಮೇಶ್ ಚಂದ್ ಕಾರ್ಯಪಡೆ ಸ್ಥಾಪನೆ ಪ್ರಸ್ತಾಪವನ್ನ PMO ಜೊತೆ ಚರ್ಚೆ ಮಾಡಲಾಗಿದೆ ಮತ್ತು ಪ್ರತಿಕ್ರಿಯೆಗಾಗಿ ಕಾಯಲಾಗ್ತಾ ಇದೆ ಅಂತ ಟಿಪ್ಪಣಿಯನ್ನ ಬರೆದ್ರು. ಆದ್ರೆ ನೀತಿ ಆಯೋಗ PMO ಪ್ರತಿಕ್ರಿಯೆಯನ್ನ ಉಲ್ಲೇಖಿಸೋದಿಲ್ಲ.
ಅದೇನಿತ್ತು ಅನ್ನೋದನ್ನ ಸುಲಭವಾಗಿ ಊಹಿಸಬಹುದೆಂಬುದು ಬೇರೆ. ಜನವರಿ 2018 ಹೊತ್ತಿಗೆ ಅಂದ್ರೆ ಮರಾಠೆ ಪ್ರಸ್ತಾವನೆ ಕಳಿಸಿದಂತಹ 3 ತಿಂಗಳೊಳಗೆ ನೀತಿ ಆಯೋಗ ಅಧಿಕೃತವಾಗಿ ಕಾರ್ಯಪಡೆಯನ್ನ ರಚನೆ ಮಾಡಿತು. ನವೆಂಬರ್ 2018ರಲ್ಲಿ ಅಮಿತಾಬ್ ಕಾಂತ್ ಅವರು ಕನಿಷ್ಠ ಬೆಂಬಲ ಬೆಲೆಯನ್ನ ಅಂದ್ರೆ MSP ರದ್ದುಗೊಳಿಸಬೇಕು ಅಂತ NITI ಆಯೋಗದ ವರದಿಯನ್ನ ಬಿಡುಗಡೆ ಮಾಡಿದ್ರು. ಇಲ್ಲೊಂದು ಸಂಗತಿಯನ್ನ ಗಮನಿಸಬೇಕಿದೆ. ರೈತರ ಆದಾಯ ದ್ವಿಗುಣಗೊಳಿಸುವ ಸಂಬಂಧ ಸರ್ಕಾರ ಆಗಲೇ ಬೃಹತ್ ಅಧಿಕೃತ ಅಂತರ್ ಸಚಿವಾಲಯ ಸಮಿತಿಯನ್ನ ರಚನೆ ಮಾಡಿತ್ತು. ಹಾಗಿದ್ದು ಕೂಡ ಮರಾಠೆ ಮಾತಿನ ಮೇಲೆ ವಿಶೇಷ ಕಾರ್ಯಪಡೆಯನ್ನ ಯಾಕೆ ಗುಟ್ಟಾಗಿ ಸ್ಥಾಪಿಸಲಾಯಿತು ಎಂಬ ಪ್ರಶ್ನೆ ಹೇಳುತ್ತೆ. ಈ ಸಂದೇಹ ಬಗೆಹರಿಸುವ ಏನನ್ನೂ ಕೂಡ ನೀತಿ ಆಯೋಗದ ದಾಖಲೆಗಳು ತೋರಿಸೋದಿಲ್ಲ. ಆಯೋಗದ ವಾರ್ಷಿಕ ವರದಿಗಳಲ್ಲಿ ಕೂಡ ಸದಸ್ಯರ ವಿವರಗಳಿಲ್ಲದೆ ಅಥವಾ ಯಾರೊಡನೆ ಸಮಾಲೋಚಿಸಲಾಯಿತು ಅನ್ನೋದನ್ನ ಹೇಳದೆ ಸಂಕ್ಷಿಪ್ತ ಉಲ್ಲೇಖ ಮಾತ್ರನೇ ಇದೆ. ಕಾರ್ಯಪಡೆಯ ವರದಿಯನ್ನ ಕೂಡ ಬಹಿರಂಗಪಡಿಸಿಲ್ಲ. ರೈತರ ಆದಾಯ ದ್ವಿಗುಣಗೊಳಿಸುವ ಕುರಿತ ಮೋದಿ ಭಾಷಣದ 2 ತಿಂಗಳಲ್ಲೇ ಈ ಅಂತರ್ ಸಚಿವಾಲಯ ಸಮಿತಿಯನ್ನ ರಚಿಸಲಾಗಿತ್ತು. 1 ವರ್ಷ 4 ತಿಂಗಳ ನಂತರ ಸಮಿತಿ 14 ಸಂಪುಟಗಳಲ್ಲಿ ವರದಿಯನ್ನ ಸಲ್ಲಿಸಲು ಪ್ರಾರಂಭಿಸಿತು. ರೈತರ ಆದಾಯವೇನು ದ್ವಿಗುಣಗೊಳ್ಳಲಿಲ್ಲ ಆದರೂ 3000 ಪುಟಗಳಿಗಿಂತ ಹೆಚ್ಚಿದ್ದಂಥ ವರದಿಯನ್ನ ಸಾರ್ವಜನಿಕರ ಮುಂದೆ ಇಡಲಾಯಿತು ಅನ್ನೋದು ನಿಜ. ಮರಾಠೆ ಮಾತಿನ ಪ್ರಕಾರ ಕಾರ್ಯಪಡೆಯನ್ನು ಸ್ಥಾಪಿಸಿದ ತಿಂಗಳಲ್ಲೇ ಈ ಅಧಿಕೃತ ಸಮಿತಿ ತನ್ನ ವರದಿಯ ಕಡೆಯ 2 ಸಂಪುಟಗಳನ್ನ ಕೊಟ್ಟಿತ್ತು ಮತ್ತು ಅದರಲ್ಲಿ ರೈತರ ಆದಾಯ ದ್ವಿಗುಣಗೊಳಿಸಲು ವ್ಯಾಪಾರ ಮಾದರಿಗಳನ್ನ ರೂಪಿಸೋದಿಕ್ಕೆ ಮೀಸಲಾದಂತಹ ಕಾರ್ಯಪಡೆಯ ಅಗತ್ಯವನ್ನ ಹೇಳಿತ್ತು. ಆದ್ರೆ ಅಷ್ಟೊತ್ತಿಗೆ ನೀತಿ ಆಯೋಗದ ಕಾರ್ಯಪಡೆಯ ಆಟ ಜೋರಾಗಿ ಸಾಗಿತ್ತು. ಮರಾಠೆ ಕೇಳಿದ ಸವಲತ್ತುಗಳನ್ನೆಲ್ಲ ನೀತಿ ಆಯೋಗ ಆ ಕ್ಷಣದಲ್ಲೇ ಅವರಿಗೆ ಒದಗಿಸಿತ್ತು. ಅಧಿಕೃತ ಕಾರ್ಯಪಡೆ ಕೃಷಿ ಕಾರ್ಯಕರ್ತರನ್ನು ಸಮಾಲೋಚನೆಗೆ ಪರಿಗಣಿಸಿತ್ತು. ಆದ್ರೆ ಮರಾಠೆ ಕಾರ್ಯಪಡೆ ಮಾತ್ರ ದೊಡ್ಡ ಕಾರ್ಪೊರೇಟ್ ಸಂಸ್ಥೆಗಳಿಗೆ ವೇದಿಕೆಯಾಗಿ ಕೆಲಸ ಮಾಡಿತು. ಆ ಕಾರ್ಯಪಡೆಯ ಮೊದಲ ಸಭೆಯಲ್ಲಿ ಕೃಷಿಯಿಂದ ಕೃಷಿ ಉದ್ಯಮದತ್ತ ಸಾಗುವಂತ ಸಮಯ ಇದು ಅಂತ ಮರಾಠೆ ಹೇಳಿದ್ರು. ರಿಪೋರ್ಟರ್ಸ್ ಕಲೆಕ್ಟಿವ್ ತನ್ನ 2ನೇ ವರದಿಯಲ್ಲಿ ಕೃಷಿ ಕಾನೂನುಗಳ ಹಿಂದೆ ಗೌತಮ್ ಅದಾನಿ ಸಮೂಹದ ಪಾತ್ರವನ್ನು ಪ್ರಶ್ನೆ ಮಾಡಿದೆ. ನೀತಿ ಆಯೋಗದ ಕಾರ್ಯಪಡೆಯ ರಚನೆಯ ಮೊದಲು ಅದಾನಿ ಗುಂಪು ಅಗತ್ಯ ಸರಕುಗಳ ಕಾಯ್ದೆಯಲ್ಲಿ ಬದಲಾವಣೆಗಳಿಗೆ ಲಾಬಿ ಮಾಡಿತ್ತು ಅಂತ ಈ ವರದಿ ಬಹಿರಂಗಪಡಿಸಿದೆ. ರೈತರ ಆಂದೋಲನದ ಸಮಯದಲ್ಲಿ ಅದಾನಿ ಅವರ ಬೃಹತ್ ಗೋದಾಮಿನ ಫೋಟೋಗಳು ವೈರಲ್ ಆಗಿದ್ದು ನಿಮಗೆ ನೆನಪಿರಬಹುದು. ಈ ಗೋದಾಮುಗಳಲ್ಲಿ ತುಂಬಲು ಅಗತ್ಯ ವಸ್ತುಗಳ ಕಾಯ್ದೆಯನ್ನ ಬದಲಾಯಿಸಲಾಗಿದೆ ಮತ್ತು ಅಕ್ರಮ ದಾಸ್ತಾನಿಗೆ ಸಂಪೂರ್ಣ ವಿನಾಯಿತಿಯನ್ನ ನೀಡಲಾಗಿದೆ ಅಂತ ರೈತರು ಆರೋಪ ಮಾಡಿದ್ರು. ಇದರಿಂದ ರೈತರು ಆಕ್ರೋಶಗೊಂಡಿದ್ರು. ಕೊಯ್ಲು ಕಾಲದಲ್ಲಿ ದೊಡ್ಡ ಕಾರ್ಪೊರೇಟ್ಗಳು ಬೆಲೆ ಕಡಿಮೆ ಮಾಡಿ ಧಾನ್ಯವನ್ನೆಲ್ಲ ಖರೀದಿ ಮಾಡ್ತಾರೆ, ಅದನ್ನ ಅಕ್ರಮ ದಾಸ್ತಾನು ಮಾಡ್ತಾರೆ ಮತ್ತು ನಂತರ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಾರೆ. ರೈತರ ಶ್ರಮ ಮತ್ತು ಇಲ್ಲಿ ಕಾರ್ಪೊರೇಟ್ನವರಿಗೆ ಮಾತ್ರ ಲಾಭ ಆಗುತ್ತೆ. ಆದ್ರಿಂದ ಇದು ಕೇವಲ ತಮ್ಮ ಸಲುವಾಗಿ ಮಾತ್ರ ಚಳುವಳಿಯಲ್ಲ ಅಂತ ರೈತರು ಪದೇ ಪದೇ ಹೇಳ್ತಿದ್ರು. ಧಾನ್ಯ ತಲುಪುವ ಪ್ರತಿ ಮನೆಯವರ ಹೋರಾಟ ಇದು ಅಂತ ರೈತರು ಹೇಳ್ತಿದ್ರು. ರೈತರ ಚಳುವಳಿಯಲ್ಲಿ ಅದಾನಿ ಗುಂಪಿನ ವಿರುದ್ಧ ಹಲವು ಘೋಷಣೆಗಳು ಮೊಳಗಿದ್ವು. ರಿಪೋರ್ಟರ್ಸ್ ಕಲೆಕ್ಟಿವ್ ದಾಖಲೆಗಳನ್ನ ಪರಿಶೀಲಿಸಿದೆ ಮತ್ತು ಅದಾನಿ ಸಮೂಹ ಏಪ್ರಿಲ್ 2018ರಲ್ಲಿ ಅಕ್ರಮ ದಾಸ್ತಾನು ವಿರೋಧಿ ಕಾನೂನನ್ನ ತೆಗೆದು ಹಾಕೋದಿಕ್ಕೆ ಸರ್ಕಾರದೊಂದಿಗೆ ಲಾಬಿ ಮಾಡಿದ್ದಾರೆ ಅಂತ ಹೇಳಿದೆ. ಇದಾಗಿ 2.5 ವರ್ಷಗಳ ನಂತರ ಜೂನ್ 5, 2020ರಂದು ಕೃಷಿ ಸುಗ್ರೀವಾಜ್ಞೆಯನ್ನ ತಂದಾಗ ಯಾರಿಗೂ ಸಂಶಯನೇ ಬರಲಿಲ್ಲ. ಮತ್ತೆ ಕಾನೂನನ್ನ ಬದಲಾಯಿಸಲಾಯಿತು. ಅಕ್ರಮ ದಾಸ್ತಾನಿಗೆ ಕಡಿವಾಣ ಹಾಕುವ ರಾಜ್ಯಗಳ ಹಕ್ಕನ್ನ ಕೇಂದ್ರ ಸರ್ಕಾರ ರದ್ದುಗೊಳಿಸಿತು. ಕೇವಲ ಕೇಂದ್ರ ಸರ್ಕಾರವು ಸ್ಟಾಕ್ ಮಿತಿಯನ್ನ ನಿರ್ಧರಿಸಬಹುದು ಮತ್ತು ಅದು ಕೂಡ ಬರಗಾಲದಂತಹ ಅನಿರೀಕ್ಷಿತ ಸಂದರ್ಭಗಳಲ್ಲಿ ಮಾತ್ರ ಅಂತ ಕಾನೂನನ್ನ ಬದಲಾಯಿಸಲಾಯಿತು. NITI ಆಯೋಗ ಕಾರ್ಯಪಡೆ ಸಭೆಯಲ್ಲಿ ಭಾಗವಹಿಸಿದಂತಹ ಅದಾನಿ ಸಮೂಹದ ಪ್ರತಿನಿಧಿಯು ಅಕ್ರಮ ದಾಸ್ತಾನು ವಿರೋಧಿ ಕಾನೂನು ಉದ್ಯಮ ಮತ್ತು ವ್ಯಾಪಾರಕ್ಕೆ ಅಡ್ಡಿಯಾಗಿದೆ ಅಂತ ಹೇಳಿದ್ರು. ಕೃಷಿ ಕಾನೂನು ತರುವಲ್ಲಿ ಅದಾನಿ ಗ್ರೂಪ್ನ ಸಹಭಾಗಿತ್ವಕ್ಕೆ ಇದು ಮೊದಲ ಸಾಕ್ಷಿಯಾಗಿದೆ ಅಂತ ಹೇಳುತ್ತೆ ಶ್ರೀ ಗಿರೀಶ್ ಜಾಲಿಯಾಳ್ ಅವರ ವರದಿ. ರಿಪೋರ್ಟರ್ಸ್ ಕಲೆಕ್ಟಿವ್ ತನ್ನ ಪ್ರಶ್ನೆಗಳನ್ನ ಅದಾನಿ ಗ್ರೂಪ್ ಮತ್ತು NITI ಆಯೋಗಕ್ಕೆ ಕಳುಹಿಸಿದೆ. ಆದ್ರೆ ಇಲ್ಲಿಯವರೆಗೂ ಯಾವುದೇ ಉತ್ತರ ಬಂದಿಲ್ಲ. ರೈತರಿಗೆ ಹೊಸ ಕೃಷಿ ಕಾನೂನುಗಳ ಹಿಕ್ಮತ್ತು ಏನು ಅನ್ನೋದು ನಿಜವಾಗಿ ಅರ್ಥ ಆಗಿತ್ತು. ಕರೋನಾದ ಹೊರತಾಗಿಯೂ ಅವರು ರಸ್ತೆಗಿಳಿದ್ರು ಮತ್ತು ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಿಕ್ಕೆ ಅವರು ಮಹಾ ಹೋರಾಟವನ್ನೇ ನಡೆಸಿದ್ರು. ಈ ಭಟ್ಟಂಗಿ ಮಾಧ್ಯಮಗಳು ಅವರನ್ನ ಭಯೋತ್ಪಾದಕರು ಅಂತ ಕರೆದ್ರು. ಆಗ ರೈತರು ತಮ್ಮ ಪ್ರತಿಭಟನೆಯಿಂದ ಭಟ್ಟಂಗಿ ಮಾಧ್ಯಮಗಳನ್ನು ಹೊರಹಾಕಿದ್ರು. ಅವರು ತಮ್ಮದೇ ಪತ್ರಿಕೆಯನ್ನ ಹೊರತಂದ್ರು. ರೈತರನ್ನ ತಡೆಯೋದಿಕ್ಕೆ ಸರ್ಕಾರ ದೊಡ್ಡ ಬ್ಯಾರಿಕೇಡ್ಗಳನ್ನ ಹಾಕ್ತು. ಅವುಗಳ ಕೆಳಗೆ ಮೊಳೆಗಳನ್ನ ಹಾಕ್ತು. 1 ವರ್ಷದವರೆಗೆ ಎಲ್ಲಾ ರೀತಿಯ ಪ್ರತಿಕೂಲ ಹವಾಮಾನ, ರಾಜಕೀಯ ಮತ್ತು ಪೊಲೀಸರನ್ನ ಎದುರಿಸಿದ ನಂತರ
ರೈತರು ಹಿಂದೆ ಸರಿಯೋದಿಲ್ಲ ಅಂತ ಸಾಬೀತುಪಡಿಸಿದ್ರು. ಈ ಚಳುವಳಿಯ ಸಂದರ್ಭದಲ್ಲಿ 600ಕ್ಕೂ ಹೆಚ್ಚು ರೈತರು ಸಾವನ್ನಪ್ಪಿದ್ದಾರೆ. ಎಷ್ಟು ರೈತರು ಸತ್ತಿದ್ದಾರೆ ಅನ್ನೋದಕ್ಕೆ ಯಾವುದೇ ದಾಖಲೆಗಳಿಲ್ಲ ಅಂತ ಸರ್ಕಾರ ಹೇಳಿದೆ. ಸುಮಾರು 670 ರೈತರು ಸಾವನ್ನಪ್ಪಿದ್ದಾರೆ ಅಂತ ರೈತ ಸಂಘಟನೆಗಳು ಹೇಳುತ್ತವೆ. ಇಷ್ಟನ್ನು ಎಲ್ಲಾ ಪತ್ತೆ ಮಾಡಿರುವ ರಿಪೋರ್ಟರ್ಸ್ ಕಲೆಕ್ಟಿವ್ ಹಲವು ಪ್ರಶ್ನೆಗಳನ್ನ ನೀತಿ ಆಯೋಗ, ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆ ಮತ್ತು ಕಾರ್ಯಪಡೆ ಸಮಾಲೋಚಿಸಿದಂತಹ ಸಂಸ್ಥೆಗಳಿಗೆ ಕಳುಹಿಸಿದೆ. ಉತ್ತರಕ್ಕಾಗಿ ಬೆನ್ನು ಬಿದ್ದರೂ ಕೂಡ ಯಾರ ಕಡೆಯಿಂದಲೂ ಇದಕ್ಕೆ ಪ್ರತಿಕ್ರಿಯೆ ಬಂದಿಲ್ಲ. ಮೋದಿ ಸರ್ಕಾರದಲ್ಲಿ ಬಿಜೆಪಿಗೆ ಬೇಕಾದಂಥ ಮಂದಿ ಹೇಗೆಲ್ಲ ಮೇಯ್ಬಲ್ರು ಮತ್ತು ಬೇಳೆ ಬೇಯಿಸ್ಕೊಳ್ಬಲ್ರು ಹಾಗೂ ಅದಕ್ಕೆ ಹೇಗೆ ಮೇಕ್ ಇನ್ ಇಂಡಿಯಾ ಅನ್ನುವಂಥ ಒಂದು ಬಣ್ಣವನ್ನು ಕೊಡಲಾಗುತ್ತೆ ಅನ್ನೋದಕ್ಕೆ ಈ ಮರಾಠೆ ಮಾಯೆ ಮತ್ತೊಂದು ಉದಾಹರಣೆ. ಇದೇ ಹೊತ್ತಿನ ವಿಶೇಷ. ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ.